ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಕೊರವಿಕೊಪ್ಪ ಎಂಗಳಗಿ ಮಾರ್ಗದ ಮುಖ್ಯ ರಸ್ತೆ ಕೆಲವು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದು ಈ ರಸ್ತೆ ಗ್ರಾಮಸ್ಥರು ಮತ್ತು ರೈತರಿಗೆ ಪ್ರಮುಖ ಜೀವನಾಡಿಯಾಗಿದೆ. ರಸ್ತೆಯನ್ನು ನಿರ್ಮಿಸುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳಿಂದ ಹಲವು ಬಾರಿ ಮನವಿ ಮಾಡಿದ ನಂತರ ಈ ರಸ್ತೆ ನಿರ್ಮಾಣವಾದವು. ಅದರ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಗ್ರಾಮಸ್ಥರ ಮೇಲಾಗುತ್ತದೆ ಎಂಬ ಅಭಿಪ್ರಾಯ ಸ್ಥಳೀಯರಲ್ಲಿ ಹೆಚ್ಚಾಗಿದೆ. ಇತ್ತೀಚಿನ ಕಬ್ಬಿನ ಹಂಗಾಮ ಹಿನ್ನೆಲೆಯಲ್ಲಿ ಈ ರಸ್ತೆಯಲ್ಲಿ ಟ್ರ್ಯಾಕ್ಟರ್ಗಳ ಸಂಚಾರ ತೀವ್ರ ಹೆಚ್ಚಳ ಕಂಡುಬಂದಿದೆ. ಒಕ್ಕುಂದ ಕೊರವಿಕೊಪ್ಪ ಹಾಗೂ ಇಂಗಳಗಿ ಗ್ರಾಮಗಳಿಂದ ಕಬ್ಬನ್ನು ಹೊತ್ತೊಯ್ಯುವ ಟ್ರ್ಯಾಕ್ಟರ್ಗಳು 2 ಟೇಲರ್ಗಳನ್ನು ಜೋಡಿಸಿಕೊಂಡೇ ಸಂಚರಿಸುತ್ತಿರುವುದು ಗ್ರಾಮಸ್ಥರಿಗೆ ಸಂಕಟ ತಂದಿದೆ. ಒಕ್ಕುಂದ ಗ್ರಾಮದ 2ನೇ ಬಸ್ ನಿಲ್ದಾಣದ ಹತ್ತಿರ ತೀವ್ರ ಚಡಾವಿನಲ್ಲಿ 2 ಟೇಲರ್ ಜೋಡಣೆ ಮಾಡಿಕೊಂಡು ಬರುವುದರಿಂದ ರಸ್ತೆಗಳು ಹಾಳಾಗುತ್ತಿವೆ. ಚಡಾವನ್ನ ಏರುವಾಗ ವಾಹನಗಳು ಮಧ್ಯೆ ನಿಲ್ಲುವುದು, ಚಕ್ರಗಳು ಜಾರುವುದು ಹಾಗೂ ನಿಯಂತ್ರಣ ತಪ್ಪುವ ಸಾಧ್ಯತೆ ಇರುವುದರಿಂದ ರಸ್ತೆ ಭಾಗಗಳು ಹಾಳಾಗುತ್ತಿವೆ ಎಂದು ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಬ್ಬು ತುಂಬಿದ ವಾಹನಗಳು ಚಡಾವನ್ನ ದಾಟುವಾಗ ಒಂದೇ ಟೇಲರ್ನಿಂದ ಸಂಚರಿಸಬೇಕು ಅಥವಾ ಬೇರೆ ಟ್ರ್ಯಾಕ್ಟರ್ ಜೋಡಿಸಿಕೊಂಡು ಸಹಾಯ ಪಡೆದು ಸಾಗಬೇಕು ಎಂಬುದು ಗ್ರಾಮಸ್ಥರ ಸ್ಪಷ್ಟ ಆಗ್ರಹ. ಆದರೆ ಚಾಲಕರು ಗ್ರಾಮಸ್ಥರ ನಿಯಮ ಪಾಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನಲಾಗಿದೆ. ಇದರಿಂದ ಗ್ರಾಮಸ್ಥರ ಮತ್ತು ಟ್ರ್ಯಾಕ್ಟರ್ ಚಾಲಕರ ನಡುವೆ ಉದ್ವಿಗ್ನತೆ ಉಂಟಾಗಿ ಚಾಲಕನಿಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ಶನಿವಾರ ನಡೆದಿದೆ. ಈ ಗೊಂದಲದ ಪರಿಣಾಮವಾಗಿ ಸುಮಾರು 3 ಗಂಟೆಗಳ ಕಾಲ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ರಸ್ತೆ ತಡೆಗೊಂಡಿದ್ದರಿಂದ ಹಲವಾರು ರೈತರು, ವಿದ್ಯಾರ್ಥಿಗಳು ಹಾಗೂ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ರು. ಸ್ಥಳಕ್ಕೆ ಗ್ರಾಮಸ್ಥರು ಸೇರಿಕೊಂಡು ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಿದ್ದು ಬಳಿಕ ಸಂಚಾರ ನಿಧಾನವಾಗಿ ಪುನರಾರಂಭವಾಯಿತು. ನಮ್ಮ ವಿಷಯ ಏನಪ್ಪಾ ಅಂತಂದ್ರೆ, ಕೊರವಿಕೊಪ್ಪ ರೈತರು ಇರ್ಬೋದು ಅಥವಾ ಒಕ್ಕುಂದ ರೈತರು ಇರ್ಬೋದು, ಇಂಗಳಗಿ ಇರ್ಬೋದು, ಹೊಸೂರು ಇರ್ಬೋದು, ಕಬ್ಬಿನ ಗಾಡಿ ಬರ್ತಾ ಇದಾವ. ಡಬಲ್ ಟೇಲರ್ ಸಿಂಗಲ್ ಇಂಜಿನ್ ತಗೊಂಡ್ ಬರ್ತಾ ಇದಾರ. ಕೆದಿರಿಕಾಸಿ ಈ ರೋಡ್ ಎಲ್ಲ ಕೆಟ್ಟಿದೆ. ಮತ್ತೆ ಇದು ಬಸ್ ಸ್ಟ್ಯಾಂಡ್ ಏರಿಯಾ, ಈ ಕಡೆ ಗಿರಣಿ ಐತೆ, ಇಲ್ಲಿ ಅಂಗಡಿ ಐತೆ. ಅನಾಹುತಗಳು ಎಷ್ಟು ಆಗು ತೆಪ್ಪಿದಾವ. ಅದು ಟೈಮ್ ನಮ್ ಸರಳ ಐತೆ. ಈಗ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಬ್ಬಿನ ಟೇಲರ್ ಡಬಲ್ ಇತ್ತಂದ್ರೆ ಡಬಲ್ ಇಂಜಿನ್ ಹಚ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ಅಂತಂದಾಗ ಒಂದೇ ಇಂಜಿನ್ ಒಂದೇ ಟೇಲರ್ ಅನ್ನು ತಗೊಂಡು ಹೋಗುವಂತ ವ್ಯವಸ್ಥಿತ ಮಾಡ್ಬೇಕ. ಇದನ್ನ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾವು ಈಗ ಗಾಡಿ ತರಿಬೆ ಅವ್ರು ಬೇಕಾದಂತ ರೈತರು ಅಂದ್ರೂ ಬಿಡುದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಈ ರಸ್ತೆ ಏನ್ ಕೆಟ್ಟೈತಲ್ಲ, ಎಲ್ಲ ರೈತರು ಕೂಡಿ, ನಾವು ನೀವು ಆಗಿರ್ಬೇಕು, ಎಲ್ಲರೂ ಕೂಡಿ ಇದನ್ನ 25 ಫುಟ್ ಕಾಂಕ್ರೀಟ್ ಹಾಕಿ ವ್ಯವಸ್ಥೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವು. ಇದಾಗೋ ಮಟ್ಟ ನಾವು ಯಾವ ಗಾಡಿಗಳನ್ನ ಬಿಡುದಿಲ್ಲ. ಪಂಚಾಯತಿ ಮೆಂಬರ್ಗಳನ್ನು ಕರೆಸಿ ತೋರಿಸಿದ್ದೆವು. PWD ಅವ್ರಿಗೆ ಹೇಳಿದೆವು, ಇಲ್ಲೊಂದು CC ಕೌಲಿ ಆಗ್ಬೇಕಿತ್ತ. ರಸ್ತೆ ಮಾಡುವ ಟೈಮ್ದಾಗ ಅದನ್ನೂ ಮಾಡಿಲ್ಲ. ಇಲ್ಲಿ ರಸ್ತೆಗೆ ನೀರು ಬರಕ್ ಕಾರಣ ಏನಪ್ಪಾ ಅಂದ್ರೆ ಮೇನ್ CC ಕೌಲಿಲ್ಲ. ಮತ್ತೆ ಇವ್ರ ಡಬಲ್ ಟೇಲರ್ ಸಿಕ್ಕಾಪಟ್ಟಿ ಲೋಡ್ ಇರ್ತೈತೆ. ಇಲ್ಲಿ ಕೆದಿರ್ಕೋತ ನಿಂದಿರ್ತಿರ್ತಾರ. ಮೊನ್ನೆ ಒಂದು ಹುಡುಗಿ ಒಬ್ಬ ಕೆಮ್ಮಣ್ಣ ಸಾಯ್ತಿದ್ರ. ಯಾಕಂದ್ರೆ ಎತ್ತಿರ್ಸ್ಕೊಂಡ್ ಬರ್ತಾ ಇರ್ತಾರೆ. ಹಿಂಗಾಗಿ ಅನಾಹುತಗಳು ಭಾಳ ಆಗತ್ತೈತಿ. ಇದಕ್ಕೆ ನಾವೆಲ್ಲ ರೈತರಲ್ಲಿಯೂ ಮನವಿ ಮಾಡ್ಕೋತೇವೆ. ಇದು ಭಾಳ ಸರಳ ಐತೆ ಮನವಿ ಮಾಡ್ಕೊ. ಬೈಲಹೊಂಗಲ ತಾಲೂಕು ಒಕ್ಕುಂದ ಗ್ರಾಮ, ಕೊರವಿಕೊಪ್ಪ ರೋಡ್, ಇದು 2ನೇ ಸ್ಟಾಪ್ ಹನುಮಂತೇವ್ರ ಗುಡಿ ಐತಲ್ಲ. ಈ ತರ ತೊಂದರೆ ಆಗೈತಿ ನೋಡಪ್ಪ. ಇದನ್ನೆಲ್ಲ ಮಾಡಿ ತೋರ್ಸ. ಇಲ್ಲೆಲ್ಲ